ಈ ಮಳೆಗೆ ಬೆಂಗಳೂರಿಗರು ನಲಗಿ ಹೋಗಿದ್ದಾರೆ. ಎತ್ತ ನೋಡಿದರೂ ಕೂಡ ಬರೀ ನೀರೇ ನೀರು. ಆದರೆ ಸುತ್ತ ಭರಪೂರ ನೀರಿದ್ರೂ ಕೂಡ ರಾಜಧಾನಿ ಮಂದಿಗೆ ಕುಡಿಯುವ ನೀರಿನ ಹಾಹಾಕಾರ ಹೇಳುವಂತ ಗಂಡಾಂತರ ಕಾಣಿಸ್ಕೊಂಡಿದೆ. ಹಾಗಾದ್ರೆ ಏನದು ಸಮಸ್ಯೆ? ಬನ್ನಿ ಡೀಟೇಲ್ಸ್ ನೋಡೋಣ. ಎತ್ತ ನೋಡಿದ್ರತ್ತ ಬರೀ ನೀರು, ಇಡೀ ಊರೇ ನುಂಗುವಂತೆ ನುಗ್ಗಿರುವ ಜಲಾಸ್ವರ. ಮಹಾಮಳೆಯ ಅಬ್ಬರಕ್ಕೆ ರಾಜ್ಯ ರಾಜಧಾನಿ ಬೆಂಗಳೂರು ಸಮುದ್ರದಂತಾಗಿದೆ. ಮಹಾನಗರದ ಮಂದಿಯ ಬದುಕು ಅಕ್ಷರಶಃ ನೀರಲ್ಲಿ ಮುಳುಗಿ ಹೋಗಿದೆ. ಆದ್ರೆ ಸುತ್ತ ಸಾಗರವಿದ್ರೂ ಬೆಂಗಳೂರು ಮಂದಿಗೆ ಜಲಾಘಾತದ ನಡುವೆ ಇದೀಗ ಕುಡಿಯುವ ನೀರಿಗೆ ಹಾಹಾಕಾರ ಕಾದಿದೆ. ಜಲಾಘಾತದ ನಡುವೆ ಕುಡಿಯುವ ನೀರಿಗೆ ಹಾಹಾಕಾರ. ಮುಳುಗಿದ ಪಂಪಿಂಗ್ ಸ್ಟೇಷನ್, ನೀರು ಪೂರೈಕೆ ಬಂದ್. ಜಿಲ್ಲೆಗಳಲ್ಲೂ ರುದ್ರ ತಾಂಡವಾಡ್ತಿರೋ ಮಳೆಯಿಂದ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಮಂಡ್ಯದಲ್ಲೂ ಅಬ್ಬರಿಸಿ ಬೊಬ್ಬಿರಿದಿರೋ ಮಳೆ ಜಲಮಂಡಳಿ ಕಚೇರಿಗೆ ಗಂಡಾಂತರ ತಂದೊಡ್ಡಿದೆ. ಬೆಂಗಳೂರಿಗೆ ನೀರು ಸಪ್ಲೈ ಮಾಡುವ ಬಳವಳ್ಳಿ ತಾಲೂಕಿನ ತೊರೆಕಾಡನಹಳ್ಳಿ ಪಂಪಿಂಗ್ ಸ್ಟೇಷನ್ಗೆ ನೀರು ನುಗ್ಗಿದೆ. ಪರಿಣಾಮ ನೀರು ಪೂರೈಕೆ ಪಂಪಿಂಗ್ ಸ್ಥಗಿತಗೊಂಡಿದೆ. ಮಂಡಳಿ ಅಧಿಕಾರಿಗಳು ದುರಸ್ತಿ ಕಾರ್ಯ ಆರಂಭಿಸಿದ್ದು, ದುರಸ್ತಿ ಮುಗಿಯುವವರೆಗೆ ಬೆಂಗಳೂರಿಗೆ ನೀರು ಪೂರೈಕೆ ಆಗೋದಿಲ್ಲ. ಸುದ್ದಿ ತಿಳಿಯುತ್ತಿದ್ದಂತೆ ಸಿಎಂ ಬೊಮ್ಮಾಯಿ ಕೂಡ ಟೀಕೆಹಳ್ಳಿಗೆ ದೌಡಾಯಿಸಿ ಪರಿಸ್ಥಿತಿಯನ್ನ ಅವಲೋಕಿಸಿದ್ರು. ಆದಷ್ಟು ಬೇಗ ದುರಸ್ತಿ ಮುಗಿಸಿ ನೀರು ಸಪ್ಲೈ ಮಾಡುವಂತೆ ಸೂಚಿಸಿದ್ರು. ಅಗ್ನಿಶಾಮಕ ಸಿಬ್ಬಂದಿಯು ಯುದ್ಧೋಪಾದಿಯಲ್ಲಿ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ನಾಳೆ ಸಾಯಂಕಾಲ ಒಳಗಡೆನೆ ಆ ಪಂಪ್ ಹೌಸ್ ಕೂಡ ತಯಾರಾಗುತ್ತೆ. ಈ ಮಧ್ಯೆ ಇದು ಈಗಾಗಲೇ ನೀರು ಸಂಪೂರ್ಣವಾಗಿ ತೆಗೆದಿದ್ದಾರೆ. ಈ ಪಂಪು ಮೋಟ್ರ್ಗಳನ್ನು ಸಂಪೂರ್ಣವಾಗಿ ಡ್ರೈವ್ ಮಾಡಿ ಅವುಗಳನ್ನು ಎಲ್ಲ ಚೆಕ್ ಮಾಡಿ, ಆಮೇಲೆ ನಮ್ಮ ಪ್ಯಾನಲ್ ಬೋರ್ಡ್ಗಳನ್ನೆಲ್ಲ ಚೆಕ್ ಮಾಡಿ ನಾಳೆ ಸಾಯಂಕಾಲ ಒಳಗಡೆ ಇಲ್ಲಿಂದ 330 MLD ನೀರನ್ನು ಪಂಪ್ ಮಾಡೋದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ಅವರು ತೆಗೆದುಕೊಳ್ತಾರೆ. ಇದರಿಂದ ಇನ್ನಷ್ಟು ಬೆಂಗಳೂರು ಪ್ರದೇಶಕ್ಕೆ ನೀರು ಒದಗಿಸಕ್ಕೆ ಸಾಧ್ಯ ಇದೆ. ಎಲ್ಲವೂ ಅಂದುಕೊಂಡಂತೆ ಆದ್ರೆ ಇಂದು ಬೆಳಗ್ಗೆಯಷ್ಟರಲ್ಲಿ ನೀರನ್ನ ಸಂಪೂರ್ಣ ಹೊರಹಾಕುವಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಯಶಸ್ವಿಯಾಗ್ತಾರೆ. ನೀರನ್ನ ಹೊರಹಾಕಿದ ಮಾತ್ರಕ್ಕೆ ಇಲ್ಲಿ ಸಮಸ್ಯೆ ಬಗೆಹರಿಯೋದಿಲ್ಲ. ಅದೇ ಈಗ ಬೆಂಗಳೂರಿಗರ ಆತಂಕಕ್ಕೆ ಕಾರಣವಾಗಿರೋದು. ಯಾಕಂದ್ರೆ ನೀರಿನಲ್ಲಿ ಮುಳುಗಿದ ಯಂತ್ರೋಪಕರಣಗಳು ಬಹುತೇಕ ಕೆಟ್ಟು ಹೋಗಿವೆ. ಅವುಗಳನ್ನೆಲ್ಲ ರಿಪೇರಿ ಮಾಡಿ ಮತ್ತೆ ಮರುಜೋಡಣೆ ಮಾಡಬೇಕು. ಇದಕ್ಕೆ ಸಾಕಷ್ಟು ಸಮಯಾವಕಾಶ ಹಿಡಿಯುತ್ತದೆ. ಸದ್ಯಕ್ಕೆ ನಾವು ಹೊಸ ರಿಕ್ವೈರ್ಮೆಂಟ್ಸ್ ಯಾವುದು ಇಲ್ಲ. ಅದು ಮೇನೇಜ್ಮೆಂಟ್ ಡಿಸಿಷನ್ ತೊಗೊಳುತ್ತೆ, ನಾವು ಡಿಸಿಷನ್ ತೊಗೊಳಲ್ಲ. ಈಗೇನು ಸ್ಟ್ಯಾಂಡ್ ಬೈ 5 ಪಂಪ್ಗಳನ್ನ ಕೊಡ್ತಿದ್ದಾರೆ, ಆ ಪಂಪನ್ನು ನಾವು ಯೂಸ್ ಮಾಡಿಕೊಂಡು ಮತ್ತೆ ರನ್ನಿಂಗ್ ಕಂಡೀಷನ್ ತರ್ತೀವಿ. ನಿಂತಿರೋ ಮೋಟ್ರಲ್ಲಿ ನೀರು ಫ್ಲಡ್ ಹೋಗಿದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಅದನ್ನ ಕ್ಲೀನಾಗಿ ಡ್ರೈ ಮಾಡಿಬಿಟ್ಟು ಮೆಗ್ಗರ್ ಮಾಡಿ ವ್ಯಾಲ್ಯೂ ಬಂದ ಮೇಲೆ ಮತ್ತೆ ಅದನ್ನು ಯೂಸ್ ಮಾಡ್ಕೋಬಹುದು. 10 ಮೋಟ್ರ್ ಯೂಸ್ ಮಾಡ್ಬೋದು. ನೀರು ಪೂರೈಕೆಯಲ್ಲಿ ವ್ಯತ್ಯಯವಾಗಿರುವ ಕಾರಣ ಇತ್ತ ಬಿಡಬ್ಲ್ಯೂಎಸ್ಎಸ್ಪಿ ಉಚಿತವಾಗಿ ಕಾವೇರಿ ನೀರು ಪೂರೈಸಲು ತೀರ್ಮಾನಿಸಿದೆ. ಈ ಬಗ್ಗೆ ಮಾಧ್ಯಮ ಪ್ರಕಟಣೆ ಹೊರಡಿಸಿರುವ ಬೆಂಗಳೂರು ಜಲಮಂಡಳಿ ಇಂದು ಬೆಳಿಗ್ಗೆ 8 ಗಂಟೆಯಿಂದ ನಾಳೆ ಬೆಳಿಗ್ಗೆ 8ರವರೆಗೆ ಉಚಿತವಾಗಿ ಕಾವೇರಿ ನೀರು ಪೂರೈಸಬೇಕು ಅಂತ ವಲಯವಾರು ಅಭಿಯಂತರರಿಗೆ ಸೂಚನೆ ನೀಡಿದೆ. ಆರ್ಭಟಿಸುತ್ತಿರೋ ವರುಣದೇವ ಮನೆ ಮನೆಗೆ ನುಗ್ಗಿ ಅವಾಂತರ ತಂದಿಟ್ಟಿದ್ದಾನೆ. ಆದ್ರೆ ನೀರಿನ ನಡುವೆ ನಿಂತಿರುವ ಜನರಿಗೆ ಇದೀಗ ಕುಡಿಯುವ ನೀರು ಸಿಗದಂತ ಪರಿಸ್ಥಿತಿ ನಿರ್ಮಾಣವಾಗುವ ಕಾಲ ಸನ್ನಿಹಿತವಾಗಿದೆ. ಮಂಡ್ಯದಿಂದ ರಾಮ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.